ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ತನ್ನ ಸಿಬ್ಬಂದಿಗಳಿಂದ ಅಥವಾ ಆಡಳಿತ ಮಂಡಳಿಯ ಸ್ಯಾಮಿಲ್ ಅಂತಿರೋ ಅಥವಾ ನಿರ್ಲಕ್ಷ್ಯದ ಕಾರಣದ ಅಂತಿರೋ ಒಟ್ಟಿನಲ್ಲಿ ದಿವಾಳಿಯಾಗಿದೆ ಅಂತ ಹೇಳಲಾಗುವ ಗೋಕಾಕ್ ನಗರದ ಶ್ರೀ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ದಿವಾಳಿತನದ ತನಿಖೆ ಮಾಡಲೆಂದೇ CID ಇಲಾಖೆ ಎಂಟ್ರಿ ಆಗಿರುವಂಥದ್ದು. ಸ್ನೇಹಿತರೆ, ಹೀಗೆ ಸುಮಾರು 2.5 ತಿಂಗಳ ಹಿಂದೆ ಅಂದರೆ ಸೆಪ್ಟೆಂಬರ್ ತಿಂಗಳ 17ರಂದು ಬ್ಯಾಂಕಿನ ಚೇರ್ಮನ್ ಆಗಿದ್ದಂಥ ಜಿತೇಂದ್ರ ಮಾಂಗ್ಲೇಕರ್ ಅವರು ದಾಖಲಿಸಿದ ದೂರಿನ ಪ್ರಕಾರ 14 ಜನ ಆರೋಪಿಗಳಿದ್ದು ಅವರಲ್ಲಿ 5 ಜನ ಬ್ಯಾಂಕಿನ ಸಿಬ್ಬಂದಿಗಳಾಗಿದ್ದರೆ ಉಳಿದವರು ಆ ಸಿಬ್ಬಂದಿಗಳ ಸಂಬಂಧಿಕರೆಂದು ಹೇಳಿರುವಂಥದ್ದು. ಕೊಟ್ಟಿ ಡಿಪಾಸಿಟ್ ಮೇಲೆ ಸಾದಿಲ್ವಾರ್ ತೆಗೆದುಕೊಂಡಂಥ ಸಾಲವೇ 81 ಕೋಟಿ ಆಗಿರುವಂಥದ್ದು. ಅದರಲ್ಲಿ 4 ಕೋಟಿ ತುಂಬಿ ಉಳಿದ 74 ಕೋಟಿ ತುಂಬದೆ ಬ್ಯಾಂಕನ್ನು ವಂಚಿಸಿದ್ದಾರೆ ಅಂತ ಹೇಳಿ ಸಿಬ್ಬಂದಿಗಳ ಮೇಲೆ ದೂರು ದಾಖಲಾಗಿರುವಂಥದ್ದು. ತಕ್ಷಣವೇ ಆರೋಪಿಗಳನ್ನು ಬಂಧಿಸುವ ಕೆಲಸನ್ನ ಮಾಡದಂಥ ಪೊಲೀಸರು ಬ್ಯಾಂಕಿಗೆ ಮೋಸ ಮಾಡಿ ಅದೇ ಹಣದಿಂದ ಖರೀದಿ ಮಾಡಿದಂಥ 122 ಪ್ರಾಪರ್ಟಿಗಳನ್ನು ಗುರುತಿಸಿ ಅವುಗಳಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ಪೊಲೀಸ್ ಇಲಾಖೆ ತನ್ನ ಕಡೆಗೆ ಇಟ್ಟುಕೊಂಡಿದ್ದು ಈಗ ಅವುಗಳನ್ನು CIDಗೆ ಹಸ್ತಾಂತರಿಸಿದೆ ಅಂತ ಹೇಳಲಾಗುತ್ತಿದೆ. ಗೋಕಾಕದ ಸಣ್ಣ ವ್ಯಾಪಾರಿಗಳ ಗ್ರಾಹಕರ ಬದುಕನ್ನು ಮೂರಾಬಟ್ಟೆಯಾಗಿ ಮಾಡಿರುವಂಥ ಈ ಬ್ಯಾಂಕಿನ ಸ್ಕ್ಯಾಂಡಲ್ ತನಿಖೆ ಮಾಡಲು ಮುಂದಾಗಿರತಕ್ಕಂಥ CID ಇಲಾಖೆಯ ಅಂದರೆ ಧಾರವಾಡ CID ಇಲಾಖೆಯ ಇನ್ಸ್ಪೆಕ್ಟರ್ ಆದಂಥ LB ಅಗ್ನಿ ಅವರು ಈಗಾಗಲೇ ಇಂಥ ಹಲವಾರು ಪ್ರಕರಣಗಳನ್ನು ಭೇದಿಸಿರುವ ಹಿನ್ನೆಲೆ ಹೊಂದಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಧಾರವಾಡದ KIDB ಹಗರಣ ಕೂಡ ಒಂದು. KIDB ಇಲಾಖೆ ಅಂದರೆ ತಾನು ರೈತರಿಂದ ಭೂಮಿಯನ್ನು ವಶಪಡಿಸ್ಕೋಬೇಕಾದ್ರೆ ಅವರಿಗೆ ಭೂಮಿಯ ಬೆಲೆಯನ್ನು ಬರೆಸಿಕೊಂಡಿರುವಂಥದ್ದು. ಅಂಥದ್ದೊಂದು ಪ್ರಕರಣವನ್ನು ಧಾರವಾಡದಲ್ಲಿ ದಾಖಲಾಗಿರುವಂಥದ್ದು. ಅಲ್ಲಿ ಏನಾಗಿತ್ತಪ್ಪ ಅಂದರೆ ರೈತರಿಂದ ವಶಪಡಿಸಿಕೊಂಡಂಥ ಭೂಮಿಗೆ ಆದಾಗಲೇ ಪರಿಹಾರ ನೀಡಿದರೂ ಕೂಡ ಕಚೇರಿ ಸಿಬ್ಬಂದಿಗಳು ಕೆಲವು ಜನರ ಜೊತೆ ಶಾಮೀಲಾಗಿ ಅದೇ ಭೂಮಿಗೆ ಅಂದರೆ ಪರಿಹಾರ ಕೊಟ್ಟಂಥ ಭೂಮಿಗೆ ಮತ್ತೆ 20 ಕೋಟಿ ಪರಿಹಾರವನ್ನು ಸ್ಯಾಂಕ್ಷನ್ ಮಾಡಿ ಆ ಹಣವನ್ನು ಕೊಟ್ಟಿ ರೈತರ ಜೊತೆ ಸಿಬ್ಬಂದಿಗಳು ಸೇರಿ ನುಂಗಿ ಹಾಕಿದ್ರು. ಈ ಪ್ರಕರಣವನ್ನು ಭೇದಿಸಿದಂಥ ಇನ್ಸ್ಪೆಕ್ಟರ್ ಅಗ್ನಿಯವರು ಹಗರಣದಲ್ಲಿ ಪಾಲ್ಗೊಂಡಂಥ ಎಲ್ಲ ಆರೋಪಿಗಳನ್ನು ಬಂಧಿಸಿ ಸೆರೆಮನೆಗೆ ಅಟ್ಟಿದ್ದು ಅಲ್ಲದೆ ಆ ಹಣದಿಂದ ಆರೋಪಿಗಳು ತೆಗೆದುಕೊಂಡಿದ್ದಂಥ ಪ್ರಾಪರ್ಟಿಗಳೆಲ್ಲ ಸೀಸ್ ಮಾಡಿ ಕೋರ್ಟಿಗೆ ಅಟ್ಯಾಚ್ಮೆಂಟ್ ಮಾಡಿಬಿಟ್ಟಿರುವಂಥದ್ದು. ಪ್ರಬಲ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ರಿಂದ ಆರೋಪಿಗಳಿನ್ನೂ ಕೂಡ ಸೆರೆಮನೆಯಿಂದ ಹೊರಗೆ ಬಂದಿಲ್ಲ ಅಂತ ಹೇಳುವಂಥದ್ದು. ಈಗ ಅದೇ ಇನ್ಸ್ಪೆಕ್ಟರ್ ಗೋಕಾಕದ ಶ್ರೀ ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕಿನ ಹಗರಣದ ತನಿಖೆ ಕೈಗೊಂಡಿದ್ದರಿಂದ ಬ್ಯಾಂಕಿನಿಂದ ಸಂತ್ರಸ್ತರಾದ ಜನ ತುಂಬ ಭರವಸೆಯಲ್ಲಿ ಇರುವಂಥದ್ದು. ಸೊ ಅದಾಗಲೇ ತನಿಖೆ ಶುರುವಿಟ್ಟುಕೊಂಡಿರುವ ಇನ್ಸ್ಪೆಕ್ಟರ್ LB ಅಗ್ನಿ ಅವರು 14 ಜನ ಆರೋಪಿಗಳ ಪೈಕಿ ಬ್ಯಾಂಕಿನ ಮ್ಯಾನೇಜರ್ ದಯಾನಂದ್ ಉಪ್ಪಿನವರನ್ನು ಈಗಾಗಲೇ ಬಂಧಿಸಿ ಸೆರೆಮನೆಗೆ ಅಟ್ಟಿದ್ದಾರೆ. ಕಾರಣ ಏನಪ್ಪ ಅಂದ್ರೆ ಇದೇ ಮ್ಯಾನೇಜರ್ ತನ್ನ ಐ ಡಿ ಮುಖಾಂತರ ಉಲ್ಲೇಖಿತ ಆಗಿತ್ತಲ್ಲ, ಏನು ಕಂಪ್ಲೇಂಟ್ ಕೊಟ್ಟದಲ್ಲ, ಅದ್ರಾಗೇನು ಹೆಸರು ನೊಂದಾಗ್ಯವಲ್ಲ, ಅವರಿಗೆ ಲೋನ್ ಸ್ಯಾಂಕ್ಷನ್ ಮಾಡಿ ನುಂಗಿರುವಂಥದ್ದು ಅಂತ ಹೇಳುವಂಥದ್ದು. ಸ್ನೇಹಿತರೆ, ಅದೇ ಕಾರಣದಿಂದ ಬ್ಯಾಂಕಿನಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಲೂಟಿಯಾಗಿರುವಂಥದ್ದು. ಸ್ನೇಹಿತರೆ, ಪ್ರಶ್ನೆ ಇರೋದು ಈಗ ಪ್ರಾಪರ್ಟಿಗಳದ್ದಲ್ಲ. ಪ್ರಶ್ನೆ ಇರೋದು ಈ ಲೂಟಿ ಹಣದಿಂದ ಖರೀದಿಸಿದಂಥ 122 ಪ್ರಾಪರ್ಟಿಗಳನ್ನ ಪೊಲೀಸರು ಗುರುತಿಸಿ ಅವನ್ನ CIDಗೆ ಹಸ್ತಾಂತರಿಸೋದನ್ನು ಆಲ್ರೆಡಿ ಹೇಳಿರುವಂಥದ್ದು. ಪ್ರಶ್ನೆ ಇರೋದು ಈ ಪ್ರಾಪರ್ಟಿಗಳದ್ದಲ್ಲ. ಪ್ರಶ್ನೆ ಇರೋದು ಆರೋಪಿಗಳು ಗೋಕಾಕದ ಸರಾಪಿ ಅಂಗಡಿಗಳಿಂದ ರಾಜಾರೋಷವಾಗಿ ಬ್ಯಾಂಕಿನಿಂದಲೇ ಪೇಮೆಂಟ್ ಮಾಡಿ ಖರೀದಿಸಿದ ಬಂಗಾರ ಮತ್ತು ಜಿಲ್ಲೆಯ ಬೇರೆ ಬೇರೆ ಕಡೆ ಸರಾಪಿ ಅಂಗಡಿಗಳಿಂದ ಖರೀದಿಸಿದಂಥ ಸುಮಾರು 40 kg ಹೆಚ್ಚಂತ ಅಷ್ಟು ಬಂಗಾರ ಈಗ ಯಾರ ಕಡೆಗೆ ಐತಿ ಅಂತ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇರುವಂಥದ್ದು. ದೊಡ್ಡ ಮೊತ್ತದಂಥ ಆ ಬಂಗಾರವನ್ನು ಬ್ಯಾಂಕಿಗೆ ಜಮಾ ಮಾಡಿದ್ದಾರಾ ಅಥವಾ ಆಡಳಿತ ಮಂಡಳಿ ಕೈಗೆ ಏನಾರ ಕೊಟ್ಟಿದ್ದಾರಾ ಅಥವಾ ಅದನ್ನು ಎಲ್ಲಾರ ಮಾರಿದರೆ ಯಾರಿಗೆ ಮಾರ್ಯಾರು, ಯಾವ ಅಂಗಡಿಯವ್ರಿಗೆ ಮಾರ್ಯಾರು, ಅದೇ ಬಂಗಾರನ ಖರೀದಿ ಮಾಡೋಂಥ ಅಂಗಡಿಯವರು ಪೇಮೆಂಟನ್ನು ಯಾವ ರೀತಿ ಮಾಡಿದಾರು, ಡೈರೆಕ್ಟ್ ಪೇಮೆಂಟ್ ಮಾಡ್ಯಾರ, ಕ್ಯಾಶ್ ಪೇಮೆಂಟ್ ಮಾಡ್ಯಾರ ಅನ್ನೋ ಹಲವಾರು ಪ್ರಶ್ನೆಗಳು ಈಗ ಠೇವುದಾರರ ಮನದಲ್ಲಿ ಮೂಡಿರುವಂಥದ್ದು. ಯಾಕಂದರೆ ಬಂಗಾರದ ರೇಟಿಗ ಗಗನಕ್ಕೇರಿತಿ. ಈ ಎಲ್ಲ ಇವರು ಖರೀದಿ ಮಾಡಿದಂಥ ಈ ಬಂಗಾರನೆಲ್ಲ ಹೊಳೆ ಮಾರಿದ್ದಾದ್ರೆ ಠೇವುದಾರರೆಲ್ಲ ತಮ್ಮ ಠೇವಣಿ ಹೊಳೆ ಬರ್ತೈತಿ ಅನ್ನುವ ನಂಬಿಕೆ ಅವ್ರಿಗೆ ಇರೋದರಿಂದ ಈ ಬಗ್ಗೆ ಅವರು ಆಸಕ್ತರಾಗಿರುವಂಥದ್ದು. ಸ್ನೇಹಿತರೆ,
ಈಗ ತನಿಖೆಗಿಳಿದಿರ್ತಕ್ಕಂಥ CID ಇನ್ಸ್ಪೆಕ್ಟರ್ ಅಗ್ನಿ ಮೇಲೆ ಠೇವುದಾರರು ಬಹಳ ಭರವಸೆ ಇಟ್ಟುಕೊಂಡಿರುವಂಥದ್ದು. ಆದಷ್ಟು ಬೇಗ ಅಗ್ನಿ ಸಾಹೇಬರು ಸರಿಯಾಗಿ ತನಿಖೆ ಮಾಡಿ ಕಣ್ಮರೆಯಾಗಿರುವ ಬಂಗಾರವನ್ನು ಹೊರತೆಗೆದು ಠೇವುದಾರರ ನಿರೀಕ್ಷೆಗೆ ಸ್ಪಂದಿಸಿ ಗ್ರಾಹಕರ ಪಾಲಿಗೆ ಅಗ್ನಿಯವರು ಆಪದ್ಬಾಂಧವರಾಗ್ತಾರಾ ಅನ್ನೋದನ್ನು ಈಗ ಕಾದು ನೋಡುವಂಥದ್ದು. ಹಾಗೆಯೇ ಸಹಕಾರಿ ಕಾನೂನಿನಡಿ ರಿಜಿಸ್ಟರ್ ಆಗಿರುವ ಈ ಬ್ಯಾಂಕಿನಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದ ಹಗರಣವಾಗಿದ್ದರೂ ಕೂಡ ಬೆಳಗಾವಿ ಜಿಲ್ಲೆಯ ಉಪನಿಬಂಧಕರು ಯಾವುದೇ ಕ್ರಮ ಕೈಗೊಂಡಿಲ್ಲ, ತುಟಿಪಿಟಕ್ಕೂ ಅಂದಿಲ್ಲ, ಕಾಟಾಚಾರಕ್ಕೂ ಬ್ಯಾಂಕಿಗೆ ಭೇಟಿ ನೀಡಿಲ್ಲ ಅಂತ ಅಂದ್ರೆ ನೀವೇ ಲೆಕ್ಕ ಹಾಕಿ ನೀವೇ ವಿಚಾರ ಮಾಡಿರಿ ಅಧಿಕಾರಿಗಳು ಎಷ್ಟು ದಕ್ಷರಾಗಿದ್ದಾರೆ ಬೆಳಗಾವದವರು ಅನ್ನುವಂಥದ್ದನ್ನು. ಸಾಮಾನ್ಯವಾಗಿ ಸಹಕಾರಿ ಸಂಸ್ಥೆಯಲ್ಲಿ ಯಾವುದೇ ಹಗರಣ ಆದರೂ ಹಗರಣ ನಡೆದದ್ದು ಕಂಡು ಬಂದರೆ ನಿಯಮ 64 ಅಡಿಯಲ್ಲಿ ತನಿಖೆಗೆ ಆದೇಶಿಸಬೇಕು. ಆದರೆ ಅದನ್ನು ಇವರು ಇಲ್ಲಿವರೆಗೂ ಮಾಡಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಯಾಕೆ ಸುಮ್ಮನಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇದೇ ರೀತಿ ಪ್ರತಿಯೊಬ್ಬರು ನಿರ್ಲಕ್ಷ್ಯ ವಹಿಸಿದರೆ ಸಹಕಾರಿ ಸಂಸ್ಥೆಗಳ ಮೇಲೆ ಸಾರ್ವಜನಿಕರು ವಿಶ್ವಾಸವಿಡೋದಾದರೂ ಹೇಗೆ ಎಂಬುದಕ್ಕೆ ಉಪನಿಬಂಧಕರಾದಂಥ ಅಥವಾ ಡೆಪ್ಯೂಟಿ ರಿಜಿಸ್ಟ್ರಾರ್ ಆದಂಥ ರವೀಂದ್ರ ಪಾಟೀಲ್ ಅವರು ಉತ್ತರಿಸಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ.